ಇವಾಗ ನಮ್ಮ ಜೊತೆ ಈ ಸಂಸ್ಥೆ ನಿರ್ದೇಶಕರಾದಂಥ ದಿನೇಶ್ ಸರ್ ಅವರಿದ್ದಾರೆ. ಅವ್ರನ್ನೂ ಮಾತಾಡ್ತೀನಿ. ಈ ಸಂಸ್ಥೆ ಬಗ್ಗೆ ಏನು ಹೇಳ್ತಾರೆ ಮತ್ತು ಅವ್ರ ವಿಷನ್ ಮತ್ತು ಮಿಷನ್ ಏನಿದೆ ಅನ್ನೋದನ್ನು ಕೇಳ್ಕೊಳ್ಳೋಣ. ಹಾಗಿದ್ರೆ ಸರ್ನ ಮಾತಾಡ್ಸೋಣ ಇವಾಗ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜನತೆಗೆ ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಸರ್ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ನಮಸ್ಕಾರ. ಮಂಜುನಾಥ್ ನಿಮ್ಮೊಂದಿಗೆ. ಈಗಾಗಲೇ ತಾವು ನಮ್ಮ ಸಿರಿಧಾನ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಿ. ಸೊ ತಮ್ಮ ಚಾನಲಲ್ಲಿ ಇದರ ಚಿತ್ರೀಕರಣಗಳನ್ನು ಕೂಡ ಮಾಡಿದ್ದೀರಿ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಧಾನ್ಯ ಕಾರ್ಯಕ್ರಮ. ಮುಖ್ಯವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು, ಅವರಲ್ಲಿ ಯಾವುದೇ ಒಂದು ಚಿಂತನೆಗಳು ಬಂದರೆ ಅದು ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ. ಸಾಮಾಜಿಕ ಕಳಕಳಿ ಇರುತ್ತೆ, ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮ ಆಗುತ್ತೆ. ಸೊ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಸಿರಿಧಾನ್ಯ ಕಾರ್ಯಕ್ರಮವು ಒಂದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿಗೆ ನೀಡಿದೆ. ಆದರೆ ರೈತರಿಗೆ ಬೆಂಬಲವಾಗಿ, ರೈತರ ಸಬಲೀಕರಣಕ್ಕಾಗಿ ಹಾಗೂ ಈ ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕು, ಕಡಿಮೆ ನೀರಿನಲ್ಲಿ ಒಂದು ಪೌಷ್ಟಿಕಯುತವಾದಂಥ ಆಹಾರವನ್ನು ಬೆಳೆಸಬೇಕು, ಆ ಆಹಾರವು ಸಮಾಜದಲ್ಲಿ ಅತಿ ಸುಲಭದಲ್ಲಿ ಜನಸಾಮಾನ್ಯರ ಅನ್ನದ ಬಟ್ಟಲಿಗೆ ಬರಬೇಕು, ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಕಾರ್ಯಕ್ರಮವೇ ಸಿರಿಧಾನ್ಯ ಕಾರ್ಯಕ್ರಮ. ಸಿರಿಧಾನ್ಯ ಅಂತ ಹೇಳಿದ್ರೆ ಬಹುಶಃ ಕೆಲವರಿಗೆ ಸಿರಿಧಾನ್ಯ ಅಂತ ಹೇಳಿದ್ರೆ ಅದೊಂದು ರೀತಿ ಹೆಲ್ತ್ ಮಿಕ್ಸ್, ಆರೋಗ್ಯ ಸರಿ ಇಲ್ಲದವರಿಗೆ ಆರೋಗ್ಯ ಕೊಡುವಂಥ ಒಂದು ಫುಡ್ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಇದಲ್ಲ, ಇದು ನಮ್ಮ ಪೂರ್ವಜರ ಆಹಾರ, ನಮ್ಮ ಮೂಲ ಆಹಾರ, ಸಿಂಧೂ ನಾಗರಿಕತೆಯ ಕಾಲದಲ್ಲಿದ್ದಂಥ ಆಹಾರ. ಇದನ್ನು ದೇವಧಾನ್ಯ ಅಂತಾರೆ, ಇದನ್ನು ಕಿರುಧಾನ್ಯ ಅಂತಾರೆ, ಇದನ್ನು ಸಿರಿಧಾನ್ಯ ಅಂತಾರೆ, ಇದನ್ನು ಸರ್ಕಾರ ಇವತ್ತು ಶ್ರೀ ಅನ್ನ ಅಂತ ಹೇಳ್ತದೆ, ಇಂಗ್ಲೀಷಲ್ಲಿ ಇದನ್ನು ಮಿಲೆಟ್ಸ್ ಅಂತ ಹೇಳ್ತಾರೆ. ಆದರೆ ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕಾದ್ದು, ಇದು ನಮ್ಮ ಅನ್ನ, ಇದು ನಮ್ಮ ಅಕ್ಕಿ. ಹೇಗೆ ನಾವು ಕುಚ್ಚಲಕ್ಕಿಯೋ ಬೆಳ್ತಿಗೆ ಅಕ್ಕಿಯೋ ಇದರಿಂದ ಅನ್ನವನ್ನು ಮಾಡಿ ವಿವಿಧ ಖಾದ್ಯಗಳನ್ನು ಮಾಡಿ ಊಟ ಮಾಡ್ತೀವೋ, ಅದೇ ರೀತಿ ಸಿರಿಧಾನ್ಯದಿಂದಲೂ ಅನ್ನವನ್ನು ಮಾಡಿ ವಿವಿಧ ಉಪ್ಪಿಟ್ಟಿರ್ಬೋದು, ಪಲಾವ್ ಇರ್ಬೋದು, ಪಾಯಸ ಇರ್ಬೋದು, ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಈ ರೀತಿಯ ಆಹಾರಗಳನ್ನು ಮಾಡಿ ಈ ಆಹಾರವನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯ ನಿರಂತರವಾಗಿ ಚೆನ್ನಾಗಿರುತ್ತೆ. ನಾವು ಮನುಷ್ಯನ ದೇಹಕ್ಕೆ ಏನೆಲ್ಲ ಸಂಯೋಜಿತವಾದಂತಹ ಪೌಷ್ಟಿಕಾಂಶಗಳು ಬೇಕೋ ಇದು ಸಿರಿಧಾನ್ಯದಲ್ಲಿದೆ. ಹಾಗಾಗಿ ಇದು ದೇವರು ಕೊಟ್ಟ ಧಾನ್ಯ ಅಂತ ಹೇಳಿದರೆ ದೇವಧಾನ್ಯ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ರೈತರಲ್ಲಿ ಬೆಳೆಸಬೇಕು, ಇದನ್ನು ಪೋಷಣೆ ಮಾಡಬೇಕು, ಇದನ್ನು ಜಾಗೃತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸಿರಿ ಮಿಲೆಟ್ ಕಾರ್ಯಕ್ರಮ ಇವತ್ತು ಕಾರ್ಯಯೋಜನೆಗಳನ್ನು ಮಾಡ್ತಿದೆ ಅಂತ ಹೇಳೋದನ್ನು ನಿಮಗೆ ಗಮನಕ್ಕೆ ತರ್ತಿದ್ದೀನಿ. ಮಂಜುನಾಥ್ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ಇನ್ನಷ್ಟು ನಾನು ಮಾಹಿತಿಯನ್ನು ಕೊಡೋದಾದರೆ, ವಿಶೇಷವಾಗಿ ಇದೊಂದು ಕರ್ನಾಟಕದ ಮಾದರಿ ಸಿರಿಧಾನ್ಯ ಸಂಸ್ಕರಣಾ ಘಟಕ. ಸೊ ಇಲ್ಲಿ 9 ಧಾನ್ಯಗಳನ್ನು ಒಂದೇ ಪ್ರೊಸೆಸಿಂಗ್ ಯೂನಿಟಲ್ಲಿ ಸಂಸ್ಕರಣೆ ಮಾಡುವಂಥ ಒಂದು ಮಾದರಿ ಘಟಕ ಆಗಿದೆ. ನಮ್ಮ ಉದ್ದೇಶ ಇಷ್ಟೇ, ಇದೊಂದು ಕೇವಲ ಬಿಸ್ನೆಸ್ ಮಾಡೆಲಲ್ಲಿ ಮಾಡಿದಂಥ ಕಾರ್ಯಕ್ರಮ ಅಲ್ಲ. ಈ ಒಂದು ಸಂಸ್ಕರಣಾ ಘಟಕವನ್ನು ಇನ್ನಷ್ಟು ಉದ್ಯಮಿಗಳು ನೋಡಿ ಕಲಿತು ಈ ರೀತಿಯ ಒಂದಷ್ಟು ಸಂಸ್ಕರಣಾ ಘಟಕ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಪೂಜ್ಯರ ಆಶಯ. ಇವತ್ತು ಕೇವಲ ಒಂದು ಘಟಕ ಇಡೀ ರೈತರಿಗೆ ನೆರವಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ರೈತರು ಸಿರಿಧಾನ್ಯವನ್ನು ಬೆಳೆಬೇಕು ಅಂತ ಹೇಳಿದ್ರೆ ಸಂಸ್ಕರಣಾ ಘಟಕಗಳ ಪಾತ್ರ ಬಹಳ ದೊಡ್ಡ ಹಿರಿದಾಗಿದೆ. ಹಾಗಾಗಿ ನಾವು ಜನತೆಯಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ಇಂಥ ಸಂಸ್ಕರಣಾ ಘಟಕಗಳು ಇನ್ನಷ್ಟು ಆಗಬೇಕಾಗಿದೆ. ಉದ್ಯಮಿಗಳು ಈ ನಿಟ್ಟಿನಲ್ಲಿ ಮುಂದೆ ಬರಬೇಕಾಗಿದೆ. ಸಿರಿಧಾನ್ಯ ಆಹಾರ ಇವತ್ತು ಸ್ವಲ್ಪ ತಿಳಿದು ತಿನ್ನುವಂಥ ಅಗತ್ಯತೆ ಇದೆ. ಜನರಲಿ ನಾವು ಅಕ್ಕಿ ಹಾಗೆ ಅನ್ನ ಮಾಡಿ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಆಗುದಿಲ್ಲ. ಹಾಗಾಗಿ ಜಾಗೃತಿಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿರಿ ಮಿಲೆಟ್ ಅಂತ ಹೇಳುವಂಥ ಒಂದು ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡೋದ್ರ ಮುಖ್ಯನೇ ಇರಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮ, ಇವತ್ತು ಮಾತೃಶ್ರೀ ಅಮ್ಮನವರು ಕಳೆದ 25 ವರ್ಷಗಳಿಂದ ಈ ನಾಡಿನ ಜನತೆಯ ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು, ಆರೋಗ್ಯದ ದೃಷ್ಟಿಯಲ್ಲಿ ಒಂದಷ್ಟು ಪೌಷ್ಟಿಕಯುತವಾದಂಥ ಆಹಾರ ಸೇವನೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಿರಿಧಾನ್ಯ ಕಾರ್ಯಕ್ರಮದ ಬಗ್ಗೆ ಅಮ್ಮನವರು ದೊಡ್ಡ ಕಾಳಜಿಯನ್ನು ವಹಿಸಿ ಇವತ್ತು 13,000ಕ್ಕೂ ಮಿಕ್ಕಿದ ತರಬೇತಿಗಳನ್ನು, ಪ್ರಾತ್ಯಕ್ಷಿಕೆಗಳನ್ನು, ಆಹಾರ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ಸಿರಿಧಾನ್ಯ ಜಾಗೃತಿಯನ್ನು ಮಾಡಿಸುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡಿದ್ದಾರೆ. ಸುಮಾರು 6 ಲಕ್ಷ ಮಂದಿಗೆ ಸಿರಿಧಾನ್ಯ ಜಾಗೃತಿ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಜನರು ಸಿರಿಧಾನ್ಯವನ್ನು ತಿಳಿದು ತಿನ್ನುವಂಥ ಮಟ್ಟಿನಲ್ಲಿ ಮುಂದುವರೆದಿದ್ದಾರೆ ಅಂತ ಹೇಳೋದನ್ನು ಗಮನಕ್ಕೆ ತರ್ತೀನಿ. ಮುಂದುವರಿದು ಹೇಳೋದಾದರೆ, ಇವತ್ತು
ಕೇವಲ ಅಕ್ಕಿಯಿಂದ ಅನ್ನ, ಸಿರಿಧಾನ್ಯದ ಅಕ್ಕಿಯಿಂದ ಅನ್ನ ಮಾಡುವ ಬದಲಾಗಿ ಇವತ್ತು ಜನತೆ ಏನಾಗಿದೆ ಅಂತ ಹೇಳಿದ್ರೆ ಸಮಯದ ಅಭಾವ ಕಾಡ್ತಿದೆ. ಅಂಥವ್ರು ಈಗ ಆಫೀಸ್ ಕೆಲಸಕ್ಕೆ ಹೋಗುವವರು, ಆಫೀಸರ್ಸ್ಗಳು, ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವ್ರಿಗೆ ಏನಾಗಿದೆ ಅಂತ ಅಡುಗೆ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿ ಹೋಗಿದೆ. ಮಕ್ಕಳಿಗೆ ಬೆಳಗಿನ ಉಪಹಾರವನ್ನು ರೆಡಿ ಮಾಡಿ ಶಾಲೆ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ರೆಡಿ ಟು ಕುಕ್ ಪ್ರಾಡಕ್ಟ್ಗಳನ್ನು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ನಾವು ಸಿರಿಧಾನ್ಯದಿಂದ ಒಂದು ವಾರದ 7 ದಿನಕ್ಕೆ ಬೇಕಾದಂಥ ರೆಡಿ ಟು ಕುಕ್ ಪ್ರಾಡಕ್ಟ್ಗಳಾದಂಥ ಬಿಸಿಬೇಳೆ ಬಾತ್, ಕೇಸರಿ ಬಾತ್, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಶಾವಿಗೆ ಇರ್ಬೋದು, ಉಪ್ಮಾ ಮಿಕ್ಸ್ ಇರ್ಬೋದು, ಇಂತಹ ಉತ್ಪನ್ನಗಳನ್ನು ಮಾಡಿದ್ದೇವೆ. ರೆಡಿ ಟು ಪ್ಯಾಕಲ್ಲಿ ಸಿಗುತ್ತೆ. ಇದನ್ನು ಕೂಡ ಮಾರ್ಕೆಟಿಗೆ ಕೊಟ್ಟಿದೆ. ಇನ್ನು ಇವತ್ತು ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಒಂದಷ್ಟು ಹೆಲ್ತ್ಗೆ ಬೇಕಾದಂಥ ಪೇಯಗಳನ್ನು ಕುಡಿಬೇಕು. ನಾವು ಮೊದಲೆಲ್ಲ ರಾಗಿಯಿಂದ ಮೊಳಕೆ ಕಟ್ಟಿ ಮಾಡುವಂಥ ಎಷ್ಟೋ ಉತ್ಪನ್ನಗಳನ್ನು ಮನೆಯಲ್ಲಿ ಮಾಡ್ತಿದ್ರು. ಇವತ್ತೆಲ್ಲರೂ ಮರ್ತು ಬಿಟ್ಟಿದ್ದಾರೆ. ಇದು ಮರಿಬಾರ್ದು. ರೆಡಿ ಟು ಈಟ್ ಸಿಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮೊಳಕೆ ಕಟ್ಟಿದ ರಾಗಿ ಹೆಲ್ತ್ ಡ್ರಿಂಕನ್ನು ಕೊಟ್ಟಿದ್ದೀವಿ. ಇವತ್ತು ಮನುಷ್ಯನ ದೇಹದ ಹ್ಯುಮಿನಿಟಿ ಬೂಸ್ಟ್ ಮಾಡಬೇಕು ಅಂತೇಳಿ ಸಿರಿಧಾನ್ಯದಿಂದ ಮಾಡಿದಂತಹ ಕಷಾಯ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಅದಲ್ಲದೆ ಡಯಾಬಿಟಿಕ್ಕಿಂದ ಬಳಲುತ್ತಿರುವಂಥ ಒಂದಷ್ಟು ಮಂದಿಗೆ ಡಯಾಬಿಟಿಕ್ ಹೆಲ್ತ್ ಡ್ರಿಂಕನ್ನು ಮಾಡಿಕೊಟ್ಟಿದ್ವಿ. ರೆಡಿ ಟು ಕುಕ್ ಪ್ರಾಡಕ್ಟ್ಗಳಾದಂತಹ ಚಕ್ಲಿ, ನಿಪ್ಪಟ್ಟು, ಲಡ್ಡು, ಕುಕೀಸ್ಗಳು ಇವತ್ತು ಸಿರಿಧಾನ್ಯದಿಂದ ಮಾಡಿಕೊಡುವಂಥ ಕೆಲಸವನ್ನು ಸಂಸ್ಥೆ ಮಾಡಿದೆ. ಹಾಗಾಗಿ ಸಿರಿಧಾನ್ಯದಿಂದ ಏನೆಲ್ಲ ವೆರೈಟಿಯ ಉತ್ಪನ್ನಗಳನ್ನು ಮಾಡಬೇಕೋ ನಮ್ಮ ಸಂಸ್ಥೆ ಇವತ್ತು ಅದನ್ನು ಮಾಡಿಕೊಟ್ಟಿದೆ ಅಂತ ಹೇಳೋದನ್ನು ಗಮನಕ್ಕೆ ತರ್ತೀನಿ. ಒಟ್ಟಿನಲ್ಲಿ ಸಿರಿಧಾನ್ಯದ ಬಗ್ಗೆ, ಸಿರಿಧಾನ್ಯದ ಕಾರ್ಯಕ್ರಮದ ಬಗ್ಗೆ ರೈತರು ಹೊಲದಲ್ಲಿ ಬೀಜ ಬಿತ್ತನೆಯಿಂದ ಹಿಡಿದು ಒಬ್ಬ ಜನಸಾಮಾನ್ಯನ ಅಡುಗೆ ಮನೆಯಲ್ಲಿ ಸಿರಿಧಾನ್ಯ ಬರುವವರೆಗಿನ ಏನೆಲ್ಲ ಕಾರ್ಯಕ್ರಮಗಳು ಮಧ್ಯದಲ್ಲಿ ಬರುತ್ತೋ ಅದು ಎಲ್ಲವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಪ್ರಾಯೋಗಿಕ ಮಾಡಿ ಇವತ್ತು ಜನತೆಗೆ ಕೊಡುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳೋದನ್ನು ಗಮನಕ್ಕೆ ತರ್ತೇನೆ. ಸರ್, ಯಾರಾದರೂ ರೈತರು ಸಿರಿಧಾನ್ಯ ಬೆಳಿಬೇಕು ಅಂದ್ಕೊಂಡಿರ್ತಾರೆ, ಬಟ್ ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರೋಂಗಿಲ್ಲ. ಅಂಥ ಸಮಯದಲ್ಲಿ ಈ ಸಂಸ್ಥೆಯಿಂದ ಆ ರೈತರಿಗೆ ಏನಾದರೂ ಉಪಯುಕ್ತ ಮಾಹಿತಿಗಳು ಸಿಗುತ್ತಾ? ಖಂಡಿತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿದೆ. ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಕೃಷಿ ವಿಭಾಗದ ವತಿಯಿಂದ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ನಮ್ಮಲ್ಲಿ ಯಾರಿಗಾದರೂ ರೈತರಲ್ಲಿ ಸಿರಿಧಾನ್ಯವನ್ನು ಬೆಳೆಸಬೇಕು ಅಂತ ಹೇಳಿದರೆ ನಮ್ಮ ತಾಲೂಕು ಕೃಷಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರೆ ಅವರು ನಮ್ಮ ಮೂಲಕ ಖಂಡಿತವಾಗಿಯೂ ಅವರಿಗೆ ವೈಜ್ಞಾನಿಕ ಸಲಹೆಯಿಂದ ಹಿಡಿದು ಹೇಗೆ ಸಿರಿಧಾನ್ಯ ಕೃಷಿಯನ್ನು ಮಾಡಬೇಕು ಹಾಗೂ ಸಿರಿಧಾನ್ಯ ಕೃಷಿ ಮಾಡಿದರೆ ಅವರು ಬೆಳೆದಂತಹ ಧಾನ್ಯವನ್ನು ಯಾರಿಗೆ ಕೊಡಬೇಕು ಈ ನಿಟ್ಟಿನ ಎಲ್ಲ ಸಹಕಾರವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡಲಿಕ್ಕಿದೆ. ಸರ್, ಇನ್ನು ಕೇಳೋದಾದರೆ ಈ ಸಂಸ್ಥೆಯ ಮುಂದಿನ ಗುರಿ ಏನಾಗಿರುತ್ತೆ ಸರ್? ಅದು ನಮ್ಮ ಜನತೆಗೆ ಯಾವ ಥರ ಅನುಕೂಲವಾಗಿರುತ್ತೆ? ಓಕೆ, ಸೊ ಉದ್ದೇಶ ಈಗಾಗಲೇ ಸ್ಪಷ್ಟ ಇದೆ ಸಂಸ್ಥೆಗೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ರಾಸಾಯನಿಕ ಯುಕ್ತವಾದಂತಹ ಆಹಾರ ಜನರ ದೇಹವನ್ನು ಸೇರ್ತಿದೆ. ಪ್ರತಿದಿನ ಇವತ್ತು ಒಂದಷ್ಟು ಕಾಯಿಲೆಗಳನ್ನು ಮೆತ್ತುಕೊಳ್ಳುವಂತಹ ಮಂದಿ ಸಮಾಜದಲ್ಲಿದ್ದಾರೆ. ಮುಖ್ಯವಾಗಿ ಹೇಳುವುದಾದರೆ ಡಯಾಬಿಟಿಕ್ ಸಮಸ್ಯೆ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ. ಒಬೆಸಿಟಿಯೂ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಿದೆ. ಅದಲ್ಲದೆ ಹಾರ್ಮೋನಲ್ ಸಮಸ್ಯೆಗಳು, PCOD ಅಂಥ ಸಮಸ್ಯೆಗಳು, ಥೈರಾಯ್ಡ್ನಂಥ ಸಮಸ್ಯೆಗಳು, ಮೂಲವ್ಯಾಧಿಯಂಥ ಸಮಸ್ಯೆಗಳು ಮನುಷ್ಯನನ್ನು ತೀರಾ ಕಾಡ್ತಿದೆ. ಈ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತೇಳಿದರೆ ಫಲವತ್ತಾದಂಥ ಭೂಮಿಯಲ್ಲಿ ನೈಸರ್ಗಿಕವಾಗಿ ಬೆಳೆದಂಥ ಆಹಾರವನ್ನು ಜನರು ತಿನ್ನಬೇಕು, ನಾರಿನಂಶ ಇರುವಂಥ ಆಹಾರವನ್ನು ತಿನ್ನಬೇಕು. ಸೊ ಈ ನಿಟ್ಟಿನಲ್ಲಿ ಸಂಸ್ಥೆ ಇನ್ನಷ್ಟು ದೊಡ್ಡ ಮಟ್ಟದ ಜಾಗೃತಿಯನ್ನು ಮಾಡಲಿಕ್ಕಿದೆ. ಅದಲ್ಲದೆ ಈ ತಿಂದು ಬಂದಂಥ ಇಂತಹ ಸಮಸ್ಯೆಗಳಿಗೆ ಸಿರಿಧಾನ್ಯ ತಿನ್ನುವ ಬಗ್ಗೆ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಿಕ್ಕಿದ್ದೇವೆ. ಜಾಗೃತಿಯನ್ನು ಮಾಡ್ತೀವಿ, ಮಾಡೆಲ್ಗಳನ್ನು ಕೊಡ್ತೀವಿ. ಇದಲ್ಲದೆ ನಮ್ಮ ಒಟ್ಟಿಗೆ ಬೇರೆ ಕಂಪನಿಯವರು ಬಂದು ಇದನ್ನು ಸ್ಟಡಿ ಮಾಡಿ ಅವರು ಕೂಡ ಈ ಒಂದು ಪ್ರಾಜೆಕ್ಟನ್ನು ಮಾಡಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೂಡ ಕೊಡುವ ನಿಟ್ಟಿನಲ್ಲಿ ಆಗಬೇಕಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ.